ಎಲ್ರು ಬೆಳ್ಳಂಬೆಳಗ್ಗೆ ಹೊಸಕೋಟೆಗೆ ಹೋಗಿ ದಮ್ ಬಿರಿಯಾನಿ ತಿಂದ್ರೆ ನಾನ್ ಸ್ವಲ್ಪ ಡಿಫ್ರೆಂಟ್ ಆಗಿ ನಂದಿ ಹಿಲ್ಸ್ ಕೆಳಗೆ ಲೊಕೇಟ್ ಆಗಿರೋ ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿಗೆ ವಿಸಿಟ್ ಮಾಡಿದ್ದೆ. ಇಲ್ಲೇನ್ ಸ್ಪೆಷಲ್ ಅಂದ್ರೆ ಸೌದೆ ಹೊಲೆ ಮತ್ತೆ ಹೊಸಕೋಟೆ ಸ್ಪೆಷಲ್ ಓನ್ ಮಸಾಲಾ ಯೂಸ್ ಮಾಡಿ ಕುಕ್ ಮಾಡೋದ್ರಿಂದ ಇಲ್ಲಿ ಸಿಗೋ ಬಿರಿಯಾನಿಗೆ ಸಖತ್ ಕ್ರೇಜ್ ಇದೆ. ಅಂಡ್ ಈ ಪ್ರಿಪರೇಷನ್ ನೋಡಿ ಟೆಂಟ್ ಆಗಿ ನಾನು ಆರ್ಡರ್ ಮಾಡಿದ್ದು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಸೈಡ್ಸ್ ಗೆ ಕಬಾಬ್. ಸೌದೆ ಹೊಲೆಯಿಂದ ಮಾಡಿರೋ ಈ ಬಿರಿಯಾನಿನ ತಿಂದ್ರೆ ತಿಂತಾ ಇರ್ಬೇಕನ್ಸುತ್ತೆ, ಸಾಕ ಅಂತ ಕೇಳಿದ್ರೆ ಡೌಟ್ ಆಗಿರುತ್ತೆ, ಯಾಕಂದ್ರೆ ಅಷ್ಟು ಸಕ್ಕದಾಗಿರುತ್ತೆ. ಅಂಡ್ ಇಲ್ಲಿ ಸಿಗೋ ಕಬಾಬ್ ಕ್ರಿಸ್ಪಿ ಅಂಡ್ ಸ್ಪೈಸಿ ಆಗಿ ಸಕ್ಕದಾಗಿತ್ತು, ಮಸ್ಟ್ ಟ್ರೈ. ಬೆಳಗ್ಗೆ ನಂದಿ ಹಿಲ್ಸ್ ರೈಡ್ ಮುಗಿಸ್ಕೊಂಡು ರಿಟರ್ನ್ ಆಗ್ಬೇಕಾದ್ರೆ ಒಂದು ಒಳ್ಳೆ ಮಟನ್ ಬಿರಿಯಾನಿ ಅಥವಾ ಚಿಕನ್ ಬಿರಿಯಾನಿ ಬ್ಯಾಟಿಂಗ್ ಮಾಡ್ಬೇಕಂದ್ರೆ ಮಿಸ್ ಮಾಡದೆ ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿಗೆ ವಿಸಿಟ್ ಮಾಡಿ. ಅಂಡ್ ಇವರು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ಮಾತ್ರ ಓಪನ್ ಇರುತ್ತೆ. ಸೊ ಮಿಸ್ ಮಾಡದೆ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಕಮೆಂಟ್ ಅಲ್ಲಿ ಶೇರ್ ಮಾಡಿ, ಹಾಗೆ ನಮ್ಮ ಪೇಜ್ ನ ಫಾಲೋ ಮಾಡಿ. ಎಲ್ರು ಬೆಳ್ಳಂಬೆಳಗ್ಗೆ ಹೊಸಕೋಟೆಗೆ ಹೋಗಿ ದಮ್ ಬಿರಿಯಾನಿ ತಿಂದ್ರೆ ನಾನ್ ಸ್ವಲ್ಪ ಡಿಫ್ರೆಂಟ್ ಆಗಿ ನಂದಿ ಹಿಲ್ಸ್ ಕೆಳಗೆ ಲೊಕೇಟ್ ಆಗಿರೋ ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿಗೆ ವಿಸಿಟ್ ಮಾಡಿದ್ದೆ. ಇಲ್ಲೇನ್ ಸ್ಪೆಷಲ್ ಅಂದ್ರೆ ಸೌದೆ ಹೊಲೆ ಮತ್ತೆ ಹೊಸಕೋಟೆ ಸ್ಪೆಷಲ್ ಓನ್ ಮಸಾಲಾ ಯೂಸ್ ಮಾಡಿ ಕುಕ್ ಮಾಡೋದ್ರಿಂದ ಇಲ್ಲಿ ಸಿಗೋ ಬಿರಿಯಾನಿಗೆ ಸಖತ್ ಕ್ರೇಜ್ ಇದೆ. ಅಂಡ್ ಈ ಪ್ರಿಪರೇಷನ್ ನೋಡಿ ಟೆಂಟ್ ಆಗಿ ನಾನು ಆರ್ಡರ್ ಮಾಡಿದ್ದು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಸೈಡ್ಸ್ ಗೆ